ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್ ಮುಂದುವರಿತಾ ಇದೆ. ಡಿಕೆಶಿ ಹೆಸರಿನಲ್ಲಿ ಕೊಪ್ಪದಲ್ಲಿ ಇನ್ನೊಂದು ಕಡೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲು ಪೂಜೆಯನ್ನ ಮಾಡಿಸಿದ್ದಾರೆ. ಡಿಕೆ ಫೋಟೋ ಹಿಡಿದು ಕಾವೇರಿ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೊಡಗು ಮೈಸೂರು ಗಡಿಭಾಗದಲ್ಲಿರುವಂತಹ ಕಾವೇರಿ ಪ್ರತಿಮೆ ಅದು. ಆ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಆಗುವುದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಡಿಕೆ ಅಭಿಮಾನಿಗಳು. ಮೈಸಿ ಕಥಣೀರ ನೇತೃತ್ವದಲ್ಲಿ ನಡೆದಿರುವಂತಹ ಪೂಜೆ ಇದು. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಪಕ್ಷವು 3 ವರ್ಷಗಳ ಕಾಲ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪೂರೈಸಿ ಇದೀಗ 4ನೇ ವರ್ಷಕ್ಕೆ ಕಾಲಿಡುವಾಗ ಈ ಪಕ್ಷ ಸಂಘಟನೆ ಮಾಡಲು ಹಗಲಿರುಳು ಶ್ರಮಿಸಿ ಇಡೀ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮ ವಹಿಸಿದಂತಹ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇದೀಗ 2 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸಲಿಕ್ಕಾಗಿ ಅವರಿಗೆ ಅಧಿಕಾರದ ಒಂದು ಸ್ವೀಕಾರವನ್ನು ಸ್ವೀಕರಿಸಲು ಇವತ್ತಿನ ದಿನ ಕೊಡಗು ಜಿಲ್ಲೆಯ ಕಾವೇರಿ ಪ್ರತಿಮೆಯ ಬಳಿ ನಾವೆಲ್ಲರೂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗವು ಇವತ್ತು ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಮುಖ್ಯಮಂತ್ರಿ ಅಲಂಕರಿಸಲು ದೇವರು ಭಗವಂತನು ಶಕ್ತಿ ನೀಡಲಿ ಅಂತ ಹೇಳಿ ಇವತ್ತು ದಿನ ನಾವು ಎಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಇದೀಗ ಅವರಿಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಪಕ್ಷವು 3 ವರ್ಷಗಳ ಕಾಲ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪೂರೈಸಿ ಇದೀಗ 4ನೇ ವರ್ಷಕ್ಕೆ ಕಾಲಿಡುವಾಗ ಈ ಪಕ್ಷ ಸಂಘಟನೆ ಮಾಡಲು ಹಗಲಿರುಳು ಶ್ರಮಿಸಿ ಇಡೀ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮ ವಹಿಸಿದಂತಹ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು